ನೀವು ಮಾತಾಡ್ಬಿಡಿ ಸೂರ್ಯ ಅವರೇ. ಉಷಾ ಮೇಡಮ್ ಕೇಳ್ಬಿಡಿ. ಉಷಾ ಮೇಡಮ್, ಒಂದು ವೇಳೆ ಅಂತ ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಪೋಲ್ ಡೈರಿ ಕೂಡ ಹೇಳ್ತಾ ಇದೆ ಬಿಜೆಪಿ ಹತ್ತಿರ 50 ಸೀಟ್ ತಗೊಳುತ್ತೆ, 42 ಇಂದ 50ವರೆಗೂ ಬರುತ್ತೆ ಅಂತ ಹೇಳಿ. 7ಕ್ಕೆ 7 ಸಮೀಕ್ಷೆಗಳು ಇಲ್ಲಿವರೆಗೂ ಬಂದಿದೆಯಲ್ಲ, ಅಷ್ಟಲ್ಲೂ ಕೂಡ ಬಿಜೆಪಿಗೆ ಬಹುಮತ ಅಂತ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ನದ್ದು, ಇಫ್ ಐ ಆಮ್ ನಾಟ್ ರಾಂಗ್, 1 ಸ್ಥಾನವನ್ನು ಯಾರು ಕೂಡ ಯಾರು ಮೀರಿಸಿಲ್ಲ. ಅದನ್ನು ಎಲ್ಲ ಕಡೆ 0 ಇಂದ 1 ಬರಬಹುದು ಬಂದರೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಕಾಂಗ್ರೆಸ್ ಇಲ್ಲಿ ಅದು 1 ಗೆಲ್ಲುತ್ತೋ 2 ಗೆಲ್ಲುತ್ತೋ 5 ಗೆಲ್ಲುತ್ತೋ ಬೇರೆ ವಿಚಾರ. ಆದರೆ ಅದು ಡ್ಯಾಮೇಜ್ ಏನಾದರೂ ಮಾಡಿದರೆ ಬಿಜೆಪಿ ಸೀಟನ್ನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಕಿತ್ಕೊಂಡಿದ್ರೆ ಆಮ್ ಆದ್ಮಿದೇ ತೊಗೊಂಡಿರಬೇಕು ಅಂತ ನಾನು ಮಾತಾಡ್ತಿರೋದು. ಇದೊಂದು ಭಾಗ. ಇದೇ ನಿಜ ಆದರೆ ನಾಳೆ ಫಲಿತಾಂಶದಲ್ಲೂ ಇದೇ ಬಂದುಬಿಟ್ರೆ ಗ್ಯಾರಂಟಿ ಸ್ಕೀಮ್ನೋ ಉಚಿತ ಯೋಜನೆಗಳ ಸ್ಕೀಮನ್ನು ಕಾಂಗ್ರೆಸ್ಗಿಂತ ಆಮ್ ಆದ್ಮಿಗಿಂತ ತುಂಬ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಬಿಜೆಪಿ ಹೈಜಾಕ್ ಮಾಡಿದೆ, ಅಥವಾ ಬಿಜೆಪಿಯ ಮೇಲೆ ಬೇರೆಲ್ಲ ಪಾರ್ಟಿಗಳಿಗಿಂತ ಹೆಚ್ಚಿನ ನಂಬಿಕೆ ಜನಗಳಿಗೆ ಬಂದಿದೆ ಅಂತ ಆಗುತ್ತೆ. ನೀವು ಆಲ್ರೆಡಿ ಇದನ್ನು ಪ್ರಯೋಗ ಮಾಡಿದ್ದೀರಿ. ಈಗ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿದೆಯಪ್ಪ, ನೀವು ಕೂಡ ಅದು ಆಲ್ರೆಡಿ ದೆಹಲಿಯಲ್ಲಿ 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮನ್ನು ಮೀರಿ ನಿಮಗಿಂತ ನಂಗೆ ಜಾಸ್ತಿ ನಂಬಿಕೆ ಬಿಜೆಪಿ ನಾಯಕರ ಮೇಲಿದೆ ಎನ್ನುವ ಕಡೆಗೆ ಈ ಒಂದು ಸಮೀಕ್ಷೆ ಹೋಗ್ತಿದೆಯಾ? ನಾನು ಈಗಲೂ ಕೂಡ ಹೇಳ್ತಿದ್ದೆ, ಈ ಹಿಂದೆನೂ ಹೇಳಿದೆ, ಇದರ ಮೇಲೆ ನಾವು ಖಂಡಿತವಾಗ್ಲೂ ಆಧಾರವಾಗಿಲ್ಲ. ಸೊ ಡಿಬೇಟ್ಗೋಸ್ಕರ ಮಾತಾಡೋದು ಅಂತಾನೂ ಹೇಳ್ತಿದ್ರಿ. ಮೊದಲನೇದಾಗಿ ನಮ್ಮ ಗ್ರೌಂಡಲ್ಲಿ ನಾವು ಹೇಗೆ ವರ್ಕ್ ಮಾಡಿದ್ದೀವಿ, ಹೇಗೆ ನಮ್ಮ ಒಂದು ಸರ್ವೆಗಳಿರ್ಬೋದು ಅಥವಾ ನಾವು ಎಲೆಕ್ಷನ್ ಕ್ಯಾಂಪೇನ್ಗಳು ಇವೆಲ್ಲವನ್ನು ಪರಿಗಣಿಸಿ ನಮ್ಮದು ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರ್ತವೆ ಅಲ್ವಾ. ಆ ರೀತಿ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ವಿ ವಿಲ್ ವೇಟ್ ಅನ್ನೋದು ಅಷ್ಟೇ. ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ಎಕ್ಸಿಟ್ ಪೋಲ್ ಅನ್ನೋದು ಒಂದಿದೆ. ಇನ್ನೊಂದು, ಕಾಂಗ್ರೆಸ್ ಅವರು ಖಂಡಿತವಾಗ್ಲೂ ಆಪಿನ ಓಟ್ಗಳನ್ನ ಕಿತ್ಕೊಳ್ತಾನೆ ಅನ್ನೋದಾದ್ರೆ ಅಲ್ಲಿ ಸೀಟ್ಗಳ ನಂಬರ್ಗಳು ಸಹ ಇನ್ಕ್ರೀಸ್ ಆಗುವಂತಹ ಸ್ಥಿತಿಗಳು ಬರಬೇಕು ಅಲ್ಲ. ನಾ ಹೇಳ್ತಿರೋದು ಫಾರ್ ಎಕ್ಸಾಂಪಲ್. ಸೊ ನಿಮಗೆ ಡ್ಯಾಮೇಜ್ ಮಾಡಿದಾಗ ಆ ಸೀಟ್ಗಳು ಖಂಡಿತವಾಗ್ಲೂ ಕಾಂಗ್ರೆಸ್ ಇಂದ ಆಗಿದೆ ಅಂತ ನಾವು ಯಾವಾಗ್ಲೂ ಅನ್ಕೊಳ್ಳಿಲ್ಲ, ಅಥವಾ ಬಿಜೆಪಿ ಇಂದ ಅನ್ಕೊಂಡೇ ಇಲ್ಲ. ಬಿಜೆಪಿ ಸಾಂಗಿನಿಂದ ಒಪ್ಕೋತಾ ಇದ್ದೀರಿ. ಈಗ ಹಾಗಾದ್ರೆ ನಮಗೆ ಡೈರೆಕ್ಟ್ ಫೈಟ್ ಅಲ್ಲಿರೋದು ಬಿಜೆಪಿಗೆ ಜೊತೆಗೆ ಡೈರೆಕ್ಟ್ ಫೈಟ್. ಯಾಕೆ ಅಂತ ಹೇಳಿದ್ರೆ ನೀವು ಕಳೆದ ಬಾರಿ ಚುನಾವಣೆ ನೋಡಿದಾಗ್ಲೂ ಆ ಹಿಂದೆ ನೋಡಿದಾಗ್ಲೂ ರಿಸಲ್ಟ್ಸ್ ಗಳೆಲ್ಲ ನಮ್ಗೆ ಹೇಳುತ್ತೆ ಯಾವ ರೀತಿ ಕಾಂಗ್ರೆಸ್ ಡಿಕ್ಲೈನ್ ಆಗ್ತಾ ಬರ್ತಿತ್ತು ಅಂತ ಹೇಳಿ. ಸೊ ಇಟ್ಸ್ ಅ ಡೈರೆಕ್ಟ್ ವಾರ್ ಬಿಜೆಪಿ ಅಂಡ್ ಆಪ್. ಓಕೆ, ಸೊ ರಾಹುಲ್ ಗಾಂಧಿ ಅವರು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿ ನಿಮ್ಮ ನಾಯಕರೆಲ್ಲರೂ ಕೂಡ, ಫೋಟೋ ತೋರಿಸಿ ಭ್ರಷ್ಟಾಚಾರಿ ಅಂತೆಲ್ಲ ಕರೀತಾ ಇದ್ರಿ. ಅವರು ನಮ್ಮನ್ನ ಕರೆದಿದ್ದಾರೆ ಹೊತ್ತು ನಾವು ಡೆವಲಪ್ಮೆಂಟ್ ಗಳ ಮೇಲೆ ಮಾತಾಡಿದ್ವಿ. ಬಿಜೆಪಿ ಅವ್ರನ್ನ ನೇರವಾಗಿ ನಾವು ಹೇಳ್ತಿದ್ವಿ ಯಾವ ರೀತಿ ನಮಗೆ ಕಷ್ಟ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೇ ಮಾತಾಡಿದ್ವಿ. ನಮ್ಮ ಈ ಬಾರಿ ನರೇಟಿವ್ ಇದ್ದಿದ್ದು ಕೂಡ ಡೆವಲಪ್ಮೆಂಟ್ ನರೇಟಿವ್ ಗಳ ಮೇಲೆನೆ. ಆದ್ರೆ ಪ್ರತಿ ಹಂತದಲ್ಲೂ ಬಿಜೆಪಿ ಅವರು ಮಾಡಿದ್ದನ್ನ ನಾವು ನೇರವಾಗಿ ಜನರ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ವಿ. ಆದ್ರೆ ಇವ್ರುಗಳು ಮಾಡ್ತಾ ಹೋಗಿದ್ದು ಏಕಾಏಕಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಹೋದ್ರು ಹೊತ್ತು ತಾವೇನ್ ಮಾಡ್ತಾರೆ ಅನ್ನೋದನ್ನ ಅವರು ಕನ್ಸಿಡರ್ ಮಾಡಿಲ್ಲ. ಕಾಂಗ್ರೆಸ್ ಅವರು ಅದೊಂದೇ ವಿಚಾರ ಅಲ್ಲ, ಅವರಿಗೆ ಅಲ್ಲಿ ಲೋಕಲ್ ನಾಯಕತ್ವದ ಕೊರತೆ ಇದೆ, ಅದು ಗೊತ್ತಿರೋ ವಿಚಾರ. ಶೀಲಾ ದೀಕ್ಷಿತ್ ಅವ್ರ ನಂತರ ಅವ್ರ ಮಗ ಆ ಸ್ಥಾನವನ್ನ ತುಂಬುವಂತ ಪ್ರಯತ್ನ ಮಾಡಿದ್ರು, ಬಟ್ ಹಿ ಫೇಲ್ಡ್. ಈಗ ಅವ್ರು ನ್ಯೂ ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ನಿಂತಿದ್ದಾರೆ. ಸೊ ಅದು ಒಂದು ಲೋಕಲ್ ನಾಯಕತ್ವದ ಕೊರತೆ ಎಲ್ಲಾನು ಇರಬಹುದು. ಸೊ ಬಟ್ ನಾವೇನು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ನಮ್ಗೆ ಖಂಡಿತವಾಗ್ಲೂ ನಮ್ಮ ವೋಟ್ ಶೇರ್ ತಗೊಳ್ತಾರೆ ಅನ್ನೋದು ನಾವು ನೋಡ್ಬೇಕು, ನೆಕ್ಸ್ಟ್ ಇದ್ರಲ್ಲಿ ನೋಡ್ಬೇಕು. ಬಟ್ ನಾವ್ ಹೇಳೋದು ನಾವು ಖಂಡಿತ ಅವರಿಗೆ ಹೆದ್ರು ಅಥವಾ ಬಿಜೆಪಿ ಅಲ್ಲ, ನಾವು ನಂಬಿಕೆ ಇಟ್ಟಿರೋದೇ ಜನರ ಒಂದು ನಮ್ಮ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟು ಸರ್ಕಾರವನ್ನ ನಮಗ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವ್ ಈಗ್ಲೂ ನಂಬಿಕೆ ಇಟ್ಕೊಂಡಿದೀವಿ, ಮುಂದೆನೂ ಇಡ್ತೀವಿ. ಜಾಸ್ತಿ ಬರುತ್ತೋ ಕಡಿಮೆ ಬರುತ್ತೋ ಅದಲ್ಲ, ನಮ್ಮ ಏನು ಒಂದು ಗೋಲ್ ಇದೆ, ಆಂಬಿಷನ್ ಇದೆ, ನಮ್ಮ ಡೆವಲಪ್ಮೆಂಟ್ ಮಾಡ್ಬೇಕು ಇಷ್ಟೇ. ಸೊ ಬೇಸ್ಡ್ ಆನ್ ದಟ್ ನಾವ್ ಇನ್ನೂ ಇಟ್ ಇಸ್ ಅ ವೆರಿ ಅರ್ಲಿ ಸ್ಟೇಜ್ ಅಂತಾನೆ ಹೇಳ್ತೀವಿ.